ಸಿದ್ದರಾಮಯ್ಯನವರ ಸದ್ಯ ಸ್ಥಿತಿ ನೋಡಿದ್ರೆ ಅವ್ರಿಗೊಂದಷ್ಟು ಬಲ ಬೇಕಾಗಿದೆ. ಮೂಡ ಹಗರಣ, ಆ ಕಡೆ ಇಡಿ, ಈ ಕಡೆ ತನಿಖೆ, ಸ್ನೇಹಮಯಿ ಕೃಷ್ಣ ಅವರಂತೂ ಲೋಕಾಯುಕ್ತ ಅಧಿಕಾರಿಗಳ ಜೊತೆ ಸರ್ವೆ ಪರಿಶೀಲನೆ ಅಂತ ಒಡ್ಡಾಡ್ತಿದ್ದಾರೆ. ಬಲ ಬೇಕಾಗಿದೆ, ತಮ್ಮ ಪಕ್ಷದ ಬಲವೂ ಬೇಕಾಗಿದೆ, ಒಂದಷ್ಟು ಸಮುದಾಯಗಳ ಬಲವೂ ಬೇಕಾಗಿದೆ. ಇಂಥ ಒಂದು ಸ್ಥಿತಿಯಲ್ಲಿರುವಂಥ ಸಿದ್ದರಾಮಯ್ಯನವರು ಜಾತಿ ಗಣತಿ ವರದಿಯನ್ನು ಜಾರಿ ಮಾಡಕ್ ಹೋಗಿ ತಮ್ಮ ಪಕ್ಷದ ಕೆಲವೊಂದು ನಾಯಕರನ್ನ ಎದುರಾಕೊಂಡ್ಬಿಟ್ರೆ ಕತೆ ಏನು ಅಂತ. ಕತೆ ಅಲ್ಲ, ಆಲ್ರೆಡಿ ಅದರಲ್ಲಿ ಎಸ್ ಕಾಂಗ್ರೆಸ್ ಡಿ ಕಾಂಗ್ರೆಸ್ ಅಂತ ಆಲ್ರೆಡಿ ಬೇರೆ ಬೇರೆ ಆಗಿದೆ, ಆಗೋಗ್ಬಿಟ್ಟಿದೆ, ಅದ್ರಲ್ಲಿ ಏನ್ ಮಿಕ್ಕಿಲ್ಲ. ಆಮೇಲೆ ಇವರು ಒಂದು ವಿಷಯ ಹೇಳಿದ್ರು, ನಾವು ಅದಕ್ಕೆ ಗಮನ ಕೊಡ್ಬೇಕಾಗುತ್ತೆ. ನೀವು ಹೆಂಗ್ ಮಾಡ್ತೀರಾ ಅಂತ ಹೇಳಿದ್ರು. ನೀವು ಈ ರಾಜ್ಯದ ಮುಖ್ಯಮಂತ್ರಿ ಅನ್ಕೊಳ್ಳಿ, ನಾನು ಈ ದೇಶಕ್ಕೆ ಪ್ರಧಾನ ಮಂತ್ರಿ ಅಂದ್ರೆ ನೀವು ಮಾಡ್ಕೊಂಡು ಎಲ್ಲಿಗೆ ಬರ್ಬೇಕು ನೀವು? ಇದು ಸ್ವಲ್ಪ ಗಮನ ಇರ್ಲಿ, ಯಾಕಂದ್ರೆ ಇಲ್ಲಿ ಕಿತ್ಲಾಡುವಂತ ವಿಷಯ ಅಲ್ಲ, ಇದು ಜನಗಳ ಗಮನಕ್ಕೆ ಬರ್ಬೇಕಾಗಿರುವಂತ ವಿಷಯ. ನಿಮ್ಗೆ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ, ನನಗೆ ಪ್ರಧಾನ ಮಂತ್ರಿ ಮಾಡಿದ್ದಾರೆ ಅಂದ್ರೆ ನೀವ್ ಏನ್ ಬೇಕಾದ್ರೂ ಮಾಡ್ಕೊಂತೀನಿ, ನಾನು ಆರಾಮಾಗಿರ್ತೀನಿ ಅಂತನ? ಇಲ್ಲ. ಎರಡನೇದ್ ಬಂದ್ಬಿಟ್ಟು ಇವ್ರು ಹೇಳೋ ಹಾಗೆ ನಾವು ಕಾಂಗ್ರೆಸ್ ವಿರುದ್ಧವಾಗಿ ಹೇಳ್ತಾ ಇಲ್ಲ ಈ ವಿಷಯ, ಯಾಕಂದ್ರೆ ಇಲ್ಲಿ ಪಕ್ಷಗಳು ಇಂಪಾರ್ಟೆಂಟ್ ಅಲ್ಲ, ಜನಗಳ ಜೀವನ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ನಾನೇನ್ ಹೇಳ್ತೀನಿ ಅಂದ್ರೆ, ಈ ಸೆನ್ಸಸ್ ಆಕ್ಟ್ 1948 ಏನ್ ಹೇಳುತ್ತಂದ್ರೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ, ಇದನ್ನ ಇವರು ಡೈವರ್ಟ್ ಮಾಡೋಕ್ಕೋಸ್ಕರ. ಆಮೇಲೆ ಕಾಂಗ್ರೆಸ್ ಇಲ್ಲಿ ಗಂಟ ಮಾಡ್ಕೊಂಡು ಬಂದಿರುವಂತ ಕೆಲಸಗಳು ಎಲ್ಲ ಅರ್ಧಂಬರ್ಧ. ಈಗ ಬ್ಯಾಂಗ್ಳೂರ್ ಹೈಟೆಕ್ ಸಿಟಿ ಮಾಡ್ಬಿಡ್ತೀವಿ ಅಂದ್ರು, ಮಾಡಿದ್ರ? ಇನ್ ನೆಕ್ಸ್ಟ್ ಅವರು ಹೇಳಿದ್ರು ಮೂಡ ಹಗರಣ ಯಾವುದೂ ಆಗಲ್ಲ, ಇವರ ಕೈಯಲ್ಲಿ ಯಾವುದೂ ಆಗಲ್ಲ. ಇವತ್ತು ಸಿದ್ದರಾಮಯ್ಯನವರು ಒಂದು ಒಳ್ಳೆ ಮುಖ್ಯಮಂತ್ರಿ, ಅವ್ರಿಗೂ ಕೂಡ ಕೆಲಸ ಮಾಡಕ್ ಕೊಡಲ್ಲ, ಅವ್ರದೇ ಪಕ್ಷದವರು. ನಾವೆಲ್ಲ ವಿರೋಧ ಪಕ್ಷದವ್ರು ಬಂಬಳ ಹೊಡಿಬೇಕು ಅಂತ ಅವಶ್ಯಕತೆ ಇಲ್ಲ, ನಾವು ಹೋಗಿ ಸಿದ್ದರಾಮಯ್ಯ ಅವ್ರಿಗೆ ಎದುರಾಕೋಬೇಕು ಅಂತ ಅವಶ್ಯಕತೆ ಇಲ್ಲ. ಈ JDS ಅವರು ಬಿಜೆಪಿ ಎಲ್ಲ ಸುಮ್ಮನೆ ಕೂತವ್ರೆ, ಏನು ಮಾಡ್ತಾ ಇಲ್ಲ. ಅವ್ರು ಏನಾರು ಮಾಡ್ತಾ ಇದ್ದೀರಿ ನೀವು? ಏನು ಮಾಡ್ತಾ ಇಲ್ಲ. ಇಲ್ಲ ಇಲ್ಲ ಕೇಳಿ, ಯಾಕೆ ಅಂದ್ರೆ ಅಲ್ಲ ಕೂತಾರವ್ರು ಅಲ್ಲಲ್ಲ, ಒಂದ್ ನಿಮಿಷ, ಅವರ ಮನೆಯಲ್ಲಿ ಯಾಕೆ ಗೊತ್ತಾ, ನೀವು ಹೋರಾಟ ಮಾಡಿದ್ರು ನಿಮಿಷ ಹೇಳಿ. ಈಗ ಕಾಂಗ್ರೆಸ್ನವರು ನಿಮಿಷ ಇಲ್ಲಿ ನೋಡಿ, ಕಾಂಗ್ರೆಸ್ ನಾವು ಯಾರಿಗೂ ನಾವು ಬರ್ತಾ ಇಲ್ಲ. ಯಾಕೆ ಗೊತ್ತಾ, JCP ಪಕ್ಷಗಳು ಇವರಲ್ಲೇ ಕಿತ್ಲಾಡಕ್ ಜಾಗ ಇಲ್ಲ. ಆಮೇಲೆ ಇವ್ರ ಮನೆಗಳಲ್ಲೇ ಗೊಂದಲ ಇರ್ಬೇಕಾದ್ರೆ ನಾವು ಪಕ್ಕದ ಮನೆಯವರು ನಾವು ಬರೀ ನೋಡ್ತಾ ಇದ್ದೀವಿ, ಯಾರು ಎಣ್ಣೆ ಹೊಡ್ಕೊಂಡ್ ಬಂದು ಅವ್ರ ಹೆಂಡತಿಗೆ ಹೊಡಿತಾ ಇದ್ದಾನೆ ಅಂತ. ಈಗ ಆಚೆ ಬಿದ್ರೆ ಪಾತ್ರೆ ಹೋಗಿ ಇವರೆಲ್ಲ ಎತ್ಕೊಂಡು ಅದನ್ನು ತಲೆ ಮೇಲೆ ಇಟ್ಕೊಂಡು ಇವರು ಹೋರಾಟ ಮಾಡ್ತಾ ಇರೋದು. ಬಟ್ ಯಾರು ಕೂಡ ಸಿದ್ದರಾಮಯ್ಯ ವಿಷಯದಲ್ಲಿ ಯಾಕಂದ್ರೆ ಸೀನಿಯರ್ ಲೀಡರ್ ಅವರು, ಈ ರಾಜ್ಯಕ್ಕೆ ಒಂದು ಒಳ್ಳೆ ಆಡಳಿತವನ್ನು ಕೊಟ್ಟವರು, ಈ ರಾಜ್ಯಕ್ಕೆ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಒಂದು ಹೆಸರಿಗೆ ಗೌರವ ಇದೆ, ಅವ್ರ ಘನತೆ ಇದೆ. ಏನಂದ್ರೆ ಅವರು ನಡೆದಿರುವಂತ ಮಾರ್ಗ ಇದೆಯಲ್ಲ, ಈ HD ದೇವೇಗೌಡರು ಈ ರಾಜ್ಯವನ್ನು ಕೊಟ್ಟಿರುವಂತಹ ದೇಶದಲ್ಲಿ ಒಬ್ಬ ಪ್ರಧಾನಿ, ಆ ಪ್ರಧಾನಿ ಆಡಳಿತದಲ್ಲಿ ಮಾಡಿರುವಂತ ಕೆಲಸಗಳು ಇವತ್ತು ಅವರು ಮುಖ್ಯಮಂತ್ರಿ ಆಗಿ. ಬಟ್ ಇಲ್ಲಿ ಗೊಂದಲ ಹುಡ್ತಾ ಇರೋದು ಎಲ್ಲಿ ಗೊತ್ತಾ, ಆ ಸಿದ್ದರಾಮಯ್ಯನವರು ಇವತ್ತಿನ ಸಿದ್ದರಾಮಯ್ಯ ಅವರು ಇಲ್ಲ, ಮ್ಯಾಚ್ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಅದು ಯಾರು ಗೊತ್ತಾಗ್ತಾ ಇಲ್ಲ ಅಂದ್ರೆ ಬರೀ ಕಾಂಗ್ರೆಸ್ ಅನ್ನೋರ್ಗೆ ಗೊತ್ತಾಗ್ತಾ ಇಲ್ಲ. ಸಣ್ಣ ಲೈನ್ ಹೇಳ್ತೀನಿ ಅವ್ರ ಮಾತಿಗೆ, ಸಣ್ಣ ಲೈನ್ ಒಂದೇ ನಿಮಿಷದಲ್ಲಿ ಅವರೊಂದು ಸ್ಪಷ್ಟವಾದಂತ ಮಾತು ಹೇಳಿದ್ದಾರೆ. ನಾಗೇಂದ್ರ ಅವರು, ಶರತ್ ಅವರು, ಬಾಲಕೃಷ್ಣ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ